ಇನ್ನು ಬನ್ನಿ, ಇದು ಸಂಬಂಧಪಟ್ಟಂಗೆ ರಿಜ್ವಾನ್ ಮಾತಾಡಿದ್ದಾರೆ. ರಿಜ್ವಾನ್ ಅವರಿಗೆ ಜಾಕ್ ಪಾಟ್ ಹೊಡೆದಿದೆ. ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಿಜ್ವಾನ್ ಇತ್ತೀಚಿನ ದಿನಗಳಲ್ಲಿ ಭಾಳ ಜೋರಾಗಿ ಮಾತಾಡ್ತಾ ಇದ್ರು. ರಿಜ್ವಾನ್ ಅವ್ರಿಗೆ ಅಂತೂ ಇಂಥ ಅವಕಾಶ ದಕ್ಕಿದೆ. ರಿಜ್ವಾನ್ ಏನು ಹೇಳ್ತಾರೆ ಬನ್ನಿ ನೋಡೋಣ. ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ನೂತನ ಸಚಿವರಾಗಿ ರಿಜ್ವಾನ್ ಅರ್ಷದ್ ಪ್ರಮಾಣ ಸ್ವೀಕರಿಸ್ತಾ ಇದ್ದಾರೆ. ಮಾತನಾಡ್ತಾ ಹೋಗ್ತೇನೆ. ಸರ್, ತಾವು ನಿರೀಕ್ಷೆ ಮಾಡಿದ್ರಾ, ಏನು ಹೇಳ್ತೀರಿ ಅಂತ? ನಿರೀಕ್ಷೆ ಇತ್ತು. ನಾನು ಪಕ್ಷದ ಎಲ್ಲ ಹಿರಿಯರಿಗೆ ಧನ್ಯವಾದಗಳನ್ನು ಬಯಸ್ತೇನೆ. ಮಾನ್ಯ ಸಿದ್ದರಾಮಯ್ಯನವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ನಮ್ಮ ಡಿ.ಕೆ. ಶಿವಕುಮಾರ್ ಅವರಿಗೆ, ವಿಶೇಷವಾಗಿ ರಾಹುಲ್ ಗಾಂಧಿರವರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆರವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ನನ್ನಂಥ ಒಬ್ಬ ಸಾಮಾನ್ಯ ಯುವ ಕಾಂಗ್ರೆಸ್ನ ಕಾರ್ಯಕರ್ತನಿಗೆ ಈ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಅವ್ರಿಗೆ ಸದಾ ಪಕ್ಷದ ಕೆಲಸ ಮಾಡಿ ಋಣಿಯಾಗಿರ್ತೇನೆ. ಸರ್, ಈಗ ಇಂಥದ್ದೇ ಖಾತೆ ಬೇಕು ಅಂತ ಬೇಡಿಕೆ ಇದೆಯಾ, ಹೇಗೆ ಅಂತ? ಕಾಂಗ್ರೆಸ್ ಪಕ್ಷದ ನಾಯಕರು, ವಿಶೇಷವಾಗಿ ಮುಖ್ಯಮಂತ್ರಿಗಳು, ಯಾವ ಖಾತೆ ಕೊಟ್ಟರೆ ಯಾರಿಗೆ ಸೂಕ್ತ ಅಂತ ಅವ್ರಿಗೆ ಅನಿಸುತ್ತೆ, ಯಾವ ಖಾತೆ ಕೊಟ್ಟರು ನಾವು ನಿಭಾಯಿಸ್ತೀವಿ. ಈಗ ಶಾಸಕರಾಗಿ ಕ್ಷೇತ್ರದಲ್ಲಿ ಹಲವಾರು ಕೆಲಸಗಳನ್ನು ಅಭಿವೃದ್ಧಿ ಕೆಲಸ ಮಾಡಿದ್ರಿ. ಸಚಿವರಾದ್ಮೇಲೆ ತಮ್ಮ ಮುಂದಿರುವಂಥ ಸವಾಲು, ಜವಾಬ್ದಾರಿ ಮತ್ತು ಜನಗಳು ಏನು ಬದಲಾವಣೆ ನಿರೀಕ್ಷೆ ಮಾಡ್ಬೋದು ಅಂತ? ನೋಡಿ, ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಈ ರಾಜ್ಯದ ಯುವಕರ ಆಸೆ ಆಕಾಂಕ್ಷೆಗಳನ್ನು ಸರ್ಕಾರದ ತೀರ್ಮಾನಗಳಲ್ಲಿ ಬಿಂಬಿಸಬೇಕು. ಅವರ ಪ್ರತಿನಿಧಿಯಾಗಿ ನಾವು ಕೆಲಸ ಮಾಡ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಸಾಮಾಜಿಕ ನ್ಯಾಯಪರವಾಗಿ ಕೆಲಸ ಮಾಡಬೇಕು. ಈ ರಾಜ್ಯದ ಅಲ್ಪಸಂಖ್ಯಾತರಿಗೆ ಅವ್ರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯಗಳಾಗಲಿ ಅಥವಾ ಅವ್ರ ಮೇಲೆ ನಡೀತಾ ಇರ್ತಕ್ಕಂಥ ಹಲವಾರು ರೀತಿಯ ನಮ್ಮ ಮುಂದೆ ರಾಜಕಾರಣದ ಸಬ್ಜೆಕ್ಟ್ಸ್ ಇರ್ತಕ್ಕಂಥ ನಿಮ್ಗೆ ಗೊತ್ತಿದೆ. ಅಲ್ಪಸಂಖ್ಯಾತರು ಕೂಡ ಕಾಪಾಡ್ತಕ್ಕಂಥ, ಅವರ ಪರವಾಗಿ ಧ್ವನಿ ಎತ್ತತಕ್ಕಂಥ ಜವಾಬ್ದಾರಿ ನಮ್ಮದಿರುತ್ತೆ, ನಾವು ಮಾಡ್ತೇವೆ. ಹೊಸ ಮುಖಗಳಿಗೆ ಭಾರಿ ಅವಕಾಶ ಕೊಟ್ಟಿದೆ. ಬದಲಾವಣೆ ಯಾವ ರೀತಿ ಆಗ್ಬೋದು ಅಂತ ಸರ್? ಸನ್ಮಾನ್ಯ ರಾಹುಲ್ ಗಾಂಧಿಯವರು ಸಾಕಷ್ಟು ಹೊಸ ಮುಖಗಳನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಬದಲಾವಣೆಗಳು ಆಗ್ತವೆ. ನನ್ನ ಅನಿಸಿದ ಮಟ್ಟಿಗೆ ಒಂದು ಹೊಸ ಶಕ್ತಿ ಈ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ಟಲ್ಲಿ ಸರ್ಕಾರಕ್ಕೆ ಸಿಕ್ಕುತ್ತೆ. 2028ರ ಚುನಾವಣೆಗೆ ಇದು ಯಾವ ರೀತಿ ಸಹಕಾರಿ ಆಗಬಹುದು ಅಂತ? ನಿಶ್ಚಿತವಾಗ್ಲೂ ನೀವು ನೋಡಿ, ಎಲ್ಲ ಜಾತಿ ಜನಾಂಗ ವರ್ಗದ ಜನರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಯುವಕರಿಗೆ ಹೆಚ್ಚಿನ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಕೂಡ ಯುವಕರ ಪರವಾಗಿ ಭಾಳಷ್ಟು ಕಾಳಜಿ ಇರ್ತಕ್ಕಂಥವ್ರು. ನಿಶ್ಚಿತವಾಗ್ಲೂ 28ಗೆ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ವಾಪಸ್ ಬರುತ್ತೆ. ಎಲ್ಲ ಜಾತಿ ಧರ್ಮದ ಜನರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಸರಿ, ಕೊನೆ ಪ್ರಶ್ನೆ. GBA ಚುನಾವಣೆ ಕೂಡ ಬರ್ತಾ ಇದೆ. ತಾವು ಕೂಡ ಬೆಂಗಳೂರು ಭಾಗದ ಶಾಸಕರಾಗಿದ್ರಿ, ಈಗ ಸಚಿವರು ಆಗ್ತಾ ಇದ್ದೀರಿ. ನಿಶ್ಚಿತವಾಗ್ಲೂ GBAಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ಬೆಂಗಳೂರಿನ ಅಭಿವೃದ್ಧಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಮ್ಮ ಸಂಕಲ್ಪ ಇದೆ, ನಾವು ಮಾಡ್ತೇವೆ. ಇದಿಷ್ಟು ಕೂಡ ನೂತನವಾಗಿ ಸಚಿವರಾಗಿ ಪ್ರಮಾಣ ರಿಜ್ವಾನ್ ಅರ್ಷದ್ ಅವರ ಸ್ಪಷ್ಟವಾದ ಮತ್ತು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.